ನೋಡಿ, ಅಮೆರಿಕಾದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇನ್ನೊಂದು ದೇಶ ಇಸ್ರೇಲ್. ಇಸ್ರೇಲ್ ಅಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ, ಇಸ್ರೇಲ್ ಅಲ್ಲಿ ಸಿಲಿಂಡರ್ ಗ್ಯಾಸ್ಗಳು ಸಿಗ್ತಾ ಇದೆಯಾ, ಇಲ್ಲಿ ಏನು ತೊಂದರೆ ಇಲ್ವಾ, ಇವೆಲ್ಲವೂ ಕೂಡ ನಿಮಗೆ ಪ್ರಶ್ನೆ ಇರುತ್ತೆ. ಬಹಳ ತೊಂದರೆ ಆಗ್ತಾ ಇದೆ ಅಥವಾ ತೊಂದರೆ ಆಗ್ತಾ ಇಲ್ಲ, ಮತ್ತು ಈ ದೇಶ ಯಾರ ಮೇಲೆ ಅವಲಂಬಿತ ಆಗಿದೆ, ಇವೆಲ್ಲವೂ ಕೂಡ ಪ್ರಶ್ನೆ. ನೋಡಿ, ಒಂದು ಮಾತನ್ನ ನಾವು ಒಪ್ಕೊಳ್ಳೇಬೇಕು. ಇರಾನ್ ಜೊತೆಗಿನ ಯುದ್ಧದಿಂದ ಇಸ್ರೇಲ್ಗೂ ಕೂಡ ಆರ್ಥಿಕವಾಗಿ ಭಾರಿ ಏಟು ಬಿದ್ದಿದೆ. ಇಸ್ರೇಲ್ ಅಲ್ಲಿ 14.2 ಕೆಜಿ ಸಿಲಿಂಡರ್ನ ಬೆಲೆ 1689 ರೂಪಾಯಿ. 14 ಕೆಜಿ ಸಿಲಿಂಡರ್ನ ಬೆಲೆಯಲ್ಲಿ 1689 ರೂಪಾಯಿ. ಇಸ್ರೇಲ್ ಅಲ್ಲಿ ಅತ್ಯಂತ ದುಬಾರಿ ಬೆಲೆಗೆ ಪೆಟ್ರೋಲ್ ಸಿಗುತ್ತೆ. ಇಸ್ರೇಲ್ ಅಲ್ಲಿ 1 ಲೀಟರ್ ಪೆಟ್ರೋಲ್ಗೆ ಬರೋಬ್ಬರಿ 221 ರೂಪಾಯಿ. ವೀಕ್ಷಕರೇ, ಇಸ್ರೇಲ್ ಅಲ್ಲಿ ಪರ್ ಲೀಟರ್ 221 ರೂಪಾಯಿ ಕೊಡ್ಬೇಕು ನಾವು. ಪೆಟ್ರೋಲ್ಗೆ ಹೋಲಿಸಿದ್ರೆ ಇಸ್ರೇಲ್ ಅಲ್ಲಿ ಡೀಸೆಲ್ನ ಬೆಲೆ ಸ್ವಲ್ಪ ಕಡಿಮೆ. ಸ್ವಲ್ಪ ಕಡಿಮೆ ಅಂದ್ರೆ ಎಷ್ಟು? ಬರೋಬ್ಬರಿ 209 ರೂಪಾಯಿ. ಅಲ್ಲಿ ಇಸ್ರೇಲ್ ಅವ್ರಿಗೆ ಸ್ವಲ್ಪ ಕಡಿಮೆನೆ, ಆದ್ರೆ 209 ರೂಪಾಯಿ ನಮಗೆ ಹೋಲಿಸ್ಕೊಂಡ್ರೆ ಜಾಸ್ತಿನೇ ಆಯ್ತು. 9 ರೂಪಾಯಿ ಕೊಡ್ತೀವಿ ನಾವು. 209 ರೂಪಾಯಿ ಅಲ್ಲಿ ಇಸ್ರೇಲ್ ಅಲ್ಲಿ. ಇಸ್ರೇಲ್ ಅಲ್ಲಿ ಲೀಟರ್ ಡೀಸೆಲ್ ಬೆಲೆ ಬರೋಬ್ಬರಿ 209 ರೂಪಾಯಿ. ಅದೇ ಕಾರಣಕ್ಕೆ ಇಸ್ರೇಲ್ ಅಲ್ಲಿ ಪ್ರಯಾಣ ಸಿಕ್ಕಾಪಟ್ಟೆ ದುಬಾರಿ. ವಿಶ್ವದಲ್ಲೇ ಬದುಕೋದಕ್ಕೆ ಅತ್ಯಂತ ದುಬಾರಿ ನಗರ ಅಂತಂದ್ರೆ ಟೆಲ್ ಅವೀವ್, ಇಸ್ರೇಲ್ನ ರಾಜಧಾನಿ. ಸಿಂಗಪೂರ್, ನ್ಯೂಯಾರ್ಕ್ ಬಿಟ್ರೆ ಟೆಲ್ ಅವೀವ್ ಅತಿ ದುಬಾರಿ ಪ್ರದೇಶ. ಸಿಕ್ಕಾಪಟ್ಟೆ ದುಡ್ಡಿದ್ರೆ ಅಲ್ಲಿ ಇದ್ದು ಬರಬಹುದು. ಇಸ್ರೇಲ್ ಅಲ್ಲಿ 1 ಲೀಟರ್ ಹಾಲಿನ ಬೆಲೆ ಹತ್ರ 200 ರೂಪಾಯಿ. ಇಸ್ರೇಲ್ ಅಲ್ಲಿ 1 ಕೆಜಿ ಅಕ್ಕಿ ಬೆಲೆ ಹೆಚ್ಚು ಕಡಿಮೆ 270 ರೂಪಾಯಿ. ಇಸ್ರೇಲ್ ಅಲ್ಲಿ 12 ಮೊಟ್ಟೆಯ ಬೆಲೆ 1 ಡಜನ್ 427 ರೂಪಾಯಿ ಕೊಡಬೇಕು. ಈ ರೀತಿ ಅಲ್ಲಿಯ ದಿನಸಿ ಬೆಲೆ ಮತ್ತು ಪೆಟ್ರೋಲ್ ಡೀಸೆಲ್ನ ಬೆಲೆ ಇರುವಂತದ್ದು. ಸಮಗ್ರವಾಗಿ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ ಯುದ್ಧದಿಂದಾಗಿ ಇಸ್ರೇಲ್. ಇನ್ನು ನೆಕ್ಸ್ಟ್ ನೋಡಿ, ಅಮೆರಿಕಾದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇನ್ನೊಂದು ದೇಶ ಇಸ್ರೇಲ್. ಇಸ್ರೇಲ್ ಅಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ, ಇಸ್ರೇಲ್ ಅಲ್ಲಿ ಸಿಲಿಂಡರ್ ಗ್ಯಾಸ್ಗಳು ಸಿಗ್ತಾ ಇದೆಯಾ, ಇಲ್ಲಿ ಏನು ತೊಂದರೆ ಇಲ್ವಾ, ಇವೆಲ್ಲವೂ ಕೂಡ ನಿಮಗೆ ಪ್ರಶ್ನೆ ಇರುತ್ತೆ. ಬಹಳ ತೊಂದರೆ ಆಗ್ತಾ ಇದೆ ಅಥವಾ ತೊಂದರೆ ಆಗ್ತಾ ಇಲ್ಲ, ಮತ್ತು ಈ ದೇಶ ಯಾರ ಮೇಲೆ ಅವಲಂಬಿತ ಆಗಿದೆ, ಇವೆಲ್ಲವೂ ಕೂಡ ಪ್ರಶ್ನೆ. ನೋಡಿ, ಒಂದು ಮಾತನ್ನ ನಾವು ಒಪ್ಕೊಳ್ಳೇಬೇಕು. ಇರಾನ್ ಜೊತೆಗಿನ ಯುದ್ಧದಿಂದ ಇಸ್ರೇಲ್ಗೂ ಕೂಡ ಆರ್ಥಿಕವಾಗಿ ಭಾರಿ ಏಟು ಬಿದ್ದಿದೆ. ಇಸ್ರೇಲ್ ಅಲ್ಲಿ 14.2 ಕೆಜಿ ಸಿಲಿಂಡರ್ನ ಬೆಲೆ 1689 ರೂಪಾಯಿ. 14 ಕೆಜಿ ಸಿಲಿಂಡರ್ನ ಬೆಲೆಯಲ್ಲಿ 1689 ರೂಪಾಯಿ. ಇಸ್ರೇಲ್ ಅಲ್ಲಿ ಅತ್ಯಂತ ದುಬಾರಿ ಬೆಲೆಗೆ ಪೆಟ್ರೋಲ್ ಸಿಗುತ್ತೆ. ಇಸ್ರೇಲ್ ಅಲ್ಲಿ 1 ಲೀಟರ್ ಪೆಟ್ರೋಲ್ಗೆ ಬರೋಬ್ಬರಿ 221 ರೂಪಾಯಿ. ವೀಕ್ಷಕರೇ, ಇಸ್ರೇಲ್ ಅಲ್ಲಿ ಪರ್ ಲೀಟರ್ 221 ರೂಪಾಯಿ ಕೊಡ್ಬೇಕು ನಾವು. ಪೆಟ್ರೋಲ್ಗೆ ಹೋಲಿಸಿದ್ರೆ ಇಸ್ರೇಲ್ ಅಲ್ಲಿ ಡೀಸೆಲ್ನ ಬೆಲೆ ಸ್ವಲ್ಪ ಕಡಿಮೆ. ಸ್ವಲ್ಪ ಕಡಿಮೆ ಅಂದ್ರೆ ಎಷ್ಟು? ಬರೋಬ್ಬರಿ 209 ರೂಪಾಯಿ. ಅಲ್ಲಿ ಇಸ್ರೇಲ್ ಅವ್ರಿಗೆ ಸ್ವಲ್ಪ ಕಡಿಮೆನೆ, ಆದ್ರೆ 209 ರೂಪಾಯಿ ನಮಗೆ ಹೋಲಿಸ್ಕೊಂಡ್ರೆ ಜಾಸ್ತಿನೇ ಆಯ್ತು. 9 ರೂಪಾಯಿ ಕೊಡ್ತೀವಿ ನಾವು. 209 ರೂಪಾಯಿ ಅಲ್ಲಿ ಇಸ್ರೇಲ್ ಅಲ್ಲಿ. ಇಸ್ರೇಲ್ ಅಲ್ಲಿ ಲೀಟರ್ ಡೀಸೆಲ್ ಬೆಲೆ ಬರೋಬ್ಬರಿ 209 ರೂಪಾಯಿ. ಅದೇ ಕಾರಣಕ್ಕೆ ಇಸ್ರೇಲ್ ಅಲ್ಲಿ ಪ್ರಯಾಣ ಸಿಕ್ಕಾಪಟ್ಟೆ ದುಬಾರಿ. ವಿಶ್ವದಲ್ಲೇ ಬದುಕೋದಕ್ಕೆ ಅತ್ಯಂತ ದುಬಾರಿ ನಗರ ಅಂತಂದ್ರೆ ಟೆಲ್ ಅವೀವ್, ಇಸ್ರೇಲ್ನ ರಾಜಧಾನಿ. ಸಿಂಗಪೂರ್, ನ್ಯೂಯಾರ್ಕ್ ಬಿಟ್ರೆ ಟೆಲ್ ಅವೀವ್ ಅತಿ ದುಬಾರಿ ಪ್ರದೇಶ. ಸಿಕ್ಕಾಪಟ್ಟೆ ದುಡ್ಡಿದ್ರೆ ಅಲ್ಲಿ ಇದ್ದು ಬರಬಹುದು. ಇಸ್ರೇಲ್ ಅಲ್ಲಿ 1 ಲೀಟರ್ ಹಾಲಿನ ಬೆಲೆ ಹತ್ರ 200 ರೂಪಾಯಿ. ಇಸ್ರೇಲ್ ಅಲ್ಲಿ 1 ಕೆಜಿ ಅಕ್ಕಿ ಬೆಲೆ ಹೆಚ್ಚು ಕಡಿಮೆ 270 ರೂಪಾಯಿ. ಇಸ್ರೇಲ್ ಅಲ್ಲಿ 12 ಮೊಟ್ಟೆಯ ಬೆಲೆ 1 ಡಜನ್ 427 ರೂಪಾಯಿ ಕೊಡಬೇಕು. ಈ ರೀತಿ ಅಲ್ಲಿಯ ದಿನಸಿ ಬೆಲೆ ಮತ್ತು ಪೆಟ್ರೋಲ್ ಡೀಸೆಲ್ನ ಬೆಲೆ ಇರುವಂತದ್ದು. ಸಮಗ್ರವಾಗಿ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ ಯುದ್ಧದಿಂದಾಗಿ ಇಸ್ರೇಲ್. ಇನ್ನು ನೆಕ್ಸ್ಟ್ ನೋಡಿ, ಅಮೆರಿಕಾದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇನ್ನೊಂದು ದೇಶ ಇಸ್ರೇಲ್. ಇಸ್ರೇಲ್ ಅಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ, ಇಸ್ರೇಲ್ ಅಲ್ಲಿ ಸಿಲಿಂಡರ್ ಗ್ಯಾಸ್ಗಳು ಸಿಗ್ತಾ ಇದೆಯಾ,
ಇಲ್ಲಿ ಏನು ತೊಂದರೆ ಇಲ್ವಾ? ಇವೆಲ್ಲವೂ ಕೂಡ ನಿಮಗೆ ಪ್ರಶ್ನೆ ಇರುತ್ತೆ. ಬಹಳ ತೊಂದರೆ ಆಗ್ತಾ ಇದೆ ಅಥವಾ ತೊಂದರೆ ಆಗ್ತಾ ಇಲ್ಲ, ಮತ್ತು ಈ ದೇಶ ಯಾರ ಮೇಲೆ ಅವಲಂಬಿತ ಆಗಿದೆ, ಇವೆಲ್ಲವೂ ಕೂಡ ಪ್ರಶ್ನೆ. ನೋಡಿ, ಒಂದು ಮಾತನ್ನ ನಾವು ಒಪ್ಕೊಳ್ಳೇಬೇಕು. ಇರಾನ್ ಜೊತೆಗಿನ ಯುದ್ಧದಿಂದ ಇಸ್ರೇಲ್ಗೂ ಕೂಡ ಆರ್ಥಿಕವಾಗಿ ಭಾರಿ ಏಟು ಬಿದ್ದಿದೆ. ಇಸ್ರೇಲ್ ಅಲ್ಲಿ 14.2 ಕೆಜಿ ಸಿಲಿಂಡರ್ನ ಬೆಲೆ 1689 ರೂಪಾಯಿ. 14 ಕೆಜಿ ಸಿಲಿಂಡರ್ನ ಬೆಲೆಯಲ್ಲಿ 1689 ರೂಪಾಯಿ. ಇಸ್ರೇಲ್ ಅಲ್ಲಿ ಅತ್ಯಂತ ದುಬಾರಿ ಬೆಲೆಗೆ ಪೆಟ್ರೋಲ್ ಸಿಗುತ್ತೆ. ಇಸ್ರೇಲ್ ಅಲ್ಲಿ 1 ಲೀಟರ್ ಪೆಟ್ರೋಲ್ಗೆ ಬರೋಬ್ಬರಿ 221 ರೂಪಾಯಿ. ವೀಕ್ಷಕರೇ, ಇಸ್ರೇಲ್ ಅಲ್ಲಿ ಪರ್ ಲೀಟರ್ 221 ರೂಪಾಯಿ ಕೊಡ್ಬೇಕು ನಾವು. ಪೆಟ್ರೋಲ್ಗೆ ಹೋಲಿಸಿದ್ರೆ ಇಸ್ರೇಲ್ ಅಲ್ಲಿ ಡೀಸೆಲ್ನ ಬೆಲೆ ಸ್ವಲ್ಪ ಕಡಿಮೆ. ಸ್ವಲ್ಪ ಕಡಿಮೆ ಅಂದ್ರೆ ಎಷ್ಟು? ಬರೋಬ್ಬರಿ 209 ರೂಪಾಯಿ. ಅಲ್ಲಿ ಇಸ್ರೇಲ್ ಅವ್ರಿಗೆ ಸ್ವಲ್ಪ ಕಡಿಮೆನೆ, ಆದ್ರೆ 209 ರೂಪಾಯಿ ನಮಗೆ ಹೋಲಿಸ್ಕೊಂಡ್ರೆ ಜಾಸ್ತಿನೇ ಆಯ್ತು. 9 ರೂಪಾಯಿ ಕೊಡ್ತೀವಿ ನಾವು. 209 ರೂಪಾಯಿ ಅಲ್ಲಿ ಇಸ್ರೇಲ್ ಅಲ್ಲಿ ಲೀಟರ್ ಡೀಸೆಲ್ ಬೆಲೆ ಬರೋಬ್ಬರಿ 209 ರೂಪಾಯಿ. ಅದೇ ಕಾರಣಕ್ಕೆ ಇಸ್ರೇಲ್ ಅಲ್ಲಿ ಪ್ರಯಾಣ ಸಿಕ್ಕಾಪಟ್ಟೆ ದುಬಾರಿ. ವಿಶ್ವದಲ್ಲೇ ಬದುಕೋದಕ್ಕೆ ಅತ್ಯಂತ ದುಬಾರಿ ನಗರ ಅಂತಂದ್ರೆ ಟೆಲ್ ಅವೀವ್, ಇಸ್ರೇಲ್ನ ರಾಜಧಾನಿ. ಸಿಂಗಪೂರ್, ನ್ಯೂಯಾರ್ಕ್ ಬಿಟ್ರೆ ಟೆಲ್ ಅವೀವ್ ಅತಿ ದುಬಾರಿ ಪ್ರದೇಶ. ಸಿಕ್ಕಾಪಟ್ಟೆ ದುಡ್ಡಿದ್ರೆ ಅಲ್ಲಿ ಇದ್ದು ಬರಬಹುದು. ಇಸ್ರೇಲ್ ಅಲ್ಲಿ 1 ಲೀಟರ್ ಹಾಲಿನ ಬೆಲೆ ಹತ್ರ 200 ರೂಪಾಯಿ. ಇಸ್ರೇಲ್ ಅಲ್ಲಿ 1 ಕೆಜಿ ಅಕ್ಕಿ ಬೆಲೆ ಹೆಚ್ಚು ಕಡಿಮೆ 270 ರೂಪಾಯಿ. ಇಸ್ರೇಲ್ ಅಲ್ಲಿ 12 ಮೊಟ್ಟೆಯ ಬೆಲೆ 1 ಡಜನ್ 427 ರೂಪಾಯಿ ಕೊಡಬೇಕು. ಈ ರೀತಿ ಅಲ್ಲಿಯ ದಿನಸಿ ಬೆಲೆ ಮತ್ತು ಪೆಟ್ರೋಲ್ ಡೀಸೆಲ್ನ ಬೆಲೆ ಇರುವಂತದ್ದು. ಸಮಗ್ರವಾಗಿ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ ಯುದ್ಧದಿಂದಾಗಿ ಇಸ್ರೇಲ್. ಇನ್ನು ನೆಕ್ಸ್ಟ್ ನೋಡಿ, ಅಮೆರಿಕಾದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇನ್ನೊಂದು ದೇಶ ಇಸ್ರೇಲ್. ಇಸ್ರೇಲ್ ಅಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ? ಇಸ್ರೇಲ್ ಅಲ್ಲಿ ಸಿಲಿಂಡರ್ ಗ್ಯಾಸ್ಗಳು ಸಿಗ್ತಾ ಇದೆಯಾ? ಇಲ್ಲಿ ಏನು ತೊಂದರೆ ಇಲ್ವಾ? ಇವೆಲ್ಲವೂ ಕೂಡ ನಿಮಗೆ ಪ್ರಶ್ನೆ ಇರುತ್ತೆ. ಬಹಳ ತೊಂದರೆ ಆಗ್ತಾ ಇದೆ ಅಥವಾ ತೊಂದರೆ ಆಗ್ತಾ ಇಲ್ಲ, ಮತ್ತು ಈ ದೇಶ ಯಾರ ಮೇಲೆ ಅವಲಂಬಿತ ಆಗಿದೆ, ಇವೆಲ್ಲವೂ ಕೂಡ ಪ್ರಶ್ನೆ. ನೋಡಿ, ಒಂದು ಮಾತನ್ನ ನಾವು ಒಪ್ಕೊಳ್ಳೇಬೇಕು. ಇರಾನ್ ಜೊತೆಗಿನ ಯುದ್ಧದಿಂದ ಇಸ್ರೇಲ್ಗೂ ಕೂಡ ಆರ್ಥಿಕವಾಗಿ ಭಾರಿ ಏಟು ಬಿದ್ದಿದೆ. ಇಸ್ರೇಲ್ ಅಲ್ಲಿ 14.2 ಕೆಜಿ ಸಿಲಿಂಡರ್ನ ಬೆಲೆ 1689 ರೂಪಾಯಿ. 14 ಕೆಜಿ ಸಿಲಿಂಡರ್ನ ಬೆಲೆಯಲ್ಲಿ 1689 ರೂಪಾಯಿ. ಇಸ್ರೇಲ್ ಅಲ್ಲಿ ಅತ್ಯಂತ ದುಬಾರಿ ಬೆಲೆಗೆ ಪೆಟ್ರೋಲ್ ಸಿಗುತ್ತೆ. ಇಸ್ರೇಲ್ ಅಲ್ಲಿ 1 ಲೀಟರ್ ಪೆಟ್ರೋಲ್ಗೆ ಬರೋಬ್ಬರಿ 221 ರೂಪಾಯಿ. ವೀಕ್ಷಕರೇ, ಇಸ್ರೇಲ್ ಅಲ್ಲಿ ಪರ್ ಲೀಟರ್ 221 ರೂಪಾಯಿ ಕೊಡ್ಬೇಕು ನಾವು. ಪೆಟ್ರೋಲ್ಗೆ ಹೋಲಿಸಿದ್ರೆ ಇಸ್ರೇಲ್ ಅಲ್ಲಿ ಡೀಸೆಲ್ನ ಬೆಲೆ ಸ್ವಲ್ಪ ಕಡಿಮೆ. ಸ್ವಲ್ಪ ಕಡಿಮೆ ಅಂದ್ರೆ ಎಷ್ಟು? ಬರೋಬ್ಬರಿ 209 ರೂಪಾಯಿ. ಅಲ್ಲಿ ಇಸ್ರೇಲ್ ಅವ್ರಿಗೆ ಸ್ವಲ್ಪ ಕಡಿಮೆನೆ, ಆದ್ರೆ 209 ರೂಪಾಯಿ ನಮಗೆ ಹೋಲಿಸ್ಕೊಂಡ್ರೆ ಜಾಸ್ತಿನೇ ಆಯ್ತು. 9 ರೂಪಾಯಿ ಕೊಡ್ತೀವಿ ನಾವು. 209 ರೂಪಾಯಿ ಅಲ್ಲಿ ಇಸ್ರೇಲ್ ಅಲ್ಲಿ ಲೀಟರ್ ಡೀಸೆಲ್ ಬೆಲೆ ಬರೋಬ್ಬರಿ 209 ರೂಪಾಯಿ. ಅದೇ ಕಾರಣಕ್ಕೆ ಇಸ್ರೇಲ್ ಅಲ್ಲಿ ಪ್ರಯಾಣ ಸಿಕ್ಕಾಪಟ್ಟೆ ದುಬಾರಿ. ವಿಶ್ವದಲ್ಲೇ ಬದುಕೋದಕ್ಕೆ ಅತ್ಯಂತ ದುಬಾರಿ ನಗರ ಅಂತಂದ್ರೆ ಟೆಲ್ ಅವೀವ್, ಇಸ್ರೇಲ್ನ ರಾಜಧಾನಿ. ಸಿಂಗಪೂರ್, ನ್ಯೂಯಾರ್ಕ್ ಬಿಟ್ರೆ ಟೆಲ್ ಅವೀವ್ ಅತಿ ದುಬಾರಿ ಪ್ರದೇಶ. ಸಿಕ್ಕಾಪಟ್ಟೆ ದುಡ್ಡಿದ್ರೆ ಅಲ್ಲಿ ಇದ್ದು ಬರಬಹುದು. ಇಸ್ರೇಲ್ ಅಲ್ಲಿ 1 ಲೀಟರ್ ಹಾಲಿನ ಬೆಲೆ ಹತ್ರ 200 ರೂಪಾಯಿ. ಇಸ್ರೇಲ್ ಅಲ್ಲಿ 1 ಕೆಜಿ ಅಕ್ಕಿ ಬೆಲೆ ಹೆಚ್ಚು ಕಡಿಮೆ 270 ರೂಪಾಯಿ. ಇಸ್ರೇಲ್ ಅಲ್ಲಿ 12 ಮೊಟ್ಟೆಯ ಬೆಲೆ 1 ಡಜನ್ 427 ರೂಪಾಯಿ ಕೊಡಬೇಕು. ಈ ರೀತಿ ಅಲ್ಲಿಯ ದಿನಸಿ ಬೆಲೆ ಮತ್ತು ಪೆಟ್ರೋಲ್ ಡೀಸೆಲ್ನ ಬೆಲೆ ಇರುವಂತದ್ದು. ಸಮಗ್ರವಾಗಿ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ ಯುದ್ಧದಿಂದಾಗಿ ಇಸ್ರೇಲ್. ಇನ್ನು ನೆಕ್ಸ್ಟ್